ವೋಲ್ವೋ EX30 ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ SUV. ಈ ಕಾರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಬನ್ನಿ ತಿಳ್ಸ್ಕೊಂಡ್ ಕೊಡ್ತೀನಿ. ಗಾಡಿ ಟೋಟಲ್ ಆಗಿ 5 ಕಲರ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನೀವು ನೋಡ್ತಿರೋದು ಮಾಸ್ ಯೆಲ್ಲೋ ಕಲರ್. ಫ್ರಂಟ್ ಅಲ್ಲಿ 2 ಶಾರ್ಪ್ ಕ್ರೈಸಸ್ ಇಂದ ಬಾನೆಟ್ ಡಿಸೈನ್ ಆಗಿದೆ. ನ್ಯೂ ಇಂಟರ್ಪ್ರಿಟೇಷನ್ ಆಫ್ ಥಾರ್ ಹ್ಯಾಮರ್ ಶೇಪ್ DRLs, ಹೈ ವಿಸಿಬಿಲಿಟಿ ಹೆಡ್ ಲ್ಯಾಂಪ್ಸ್ ವಿತ್ ಇಂಡಿಕೇಟರ್. ವೋಲ್ವೋ ಬ್ರ್ಯಾಂಡಿಂಗ್ 360 ಡಿಗ್ರಿ ಕ್ಯಾಮೆರಾ ಇರೋದ್ರಿಂದ ಫ್ರಂಟ್ ರೇರ್ ಸೈಡ್ ಅಲ್ಲಿ ಪಾರ್ಕಿಂಗ್ ಕ್ಯಾಮೆರಾಸ್ ನ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಹಾಗೆ ಲೋವರ್ ಆಫ್ ಅಲ್ಲಿ ಏರೋ ವೆಂಟ್ಸ್ ಇದೆ. ಆಟೋ ರೈನ್ ವೈಪರ್ ಸೆನ್ಸಾರ್ಸ್, ಡ್ಯಾಶ್ ಕ್ಯಾಮೆರಾ ಆಕ್ಸೆಸರೀಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಟೋಟಲ್ ಫ್ರಂಟ್ ಲುಕ್ ತುಂಬಾ ನೀಟ್ ಆಗಿ ಕಾಣುತ್ತೆ. ಸೈಡ್ ವ್ಯೂ ನಲ್ಲಿ ಪಾರ್ಕಿಂಗ್ ಸೆನ್ಸಾರ್ಸ್, 19 ಇಂಚ್ ಡ್ಯುಯಲ್ ಟೋನ್ ಫಿನಿಶ್ ವೀಲ್ಸ್, ಆಟೋಮೆಟಿಕ್ ಸೈಡ್ OVRMs ವಿತ್ ಇಂಡಿಕೇಟರ್, ಡೋರ್ ಹ್ಯಾಂಡಲ್, ಡೋರ್ ಕ್ಲಾಡಿಂಗ್ಸ್, ಗ್ರೌಂಡ್ ಕ್ಲಿಯರೆನ್ಸ್ ಟೋಟಲ್ ಆಗಿ 171 mm ಮೇಂಟೈನ್ ಮಾಡಿದ್ದಾರೆ. ಹೈ ರೈಸಿಂಗ್ ಶೋಲ್ಡರ್ ಲೈನ್ ವಿಚ್ ಇಸ್ ಫಸ್ಟ್ ಆನ್ ವೋಲ್ವೋ, ಜೊತೆಗೆ EX30 ಮಾಡೆಲ್ ನೇಮ್. ಸೈಡ್ ವ್ಯೂ ಕೂಡ ಕಾಂಪ್ಯಾಕ್ಟ್ ಅಂಡ್ ಮಾಡರ್ನ್ ಲುಕ್ ನ ಕೊಡುತ್ತೆ. ರೇರ್ ಸೈಡ್ ಅಲ್ಲಿ C ಶೇಪ್ LED ಬ್ರೇಕ್ ಲ್ಯಾಂಪ್ ವಿತ್ ಇಂಡಿಕೇಟರ್ಸ್, ಹಾಗೆ ವೋಲ್ವೋ EX30 ಲೆಟರ್ಸ್ ಕೊಟ್ಟಿದ್ದಾರೆ. ರೇರ್ ವೈಪರ್ಸ್ ಅಂಡ್ ಡಿಫಾಗರ್ ಲೈನ್ಸ್, ರಿಫ್ಲೆಕ್ಟರ್ ವಿತ್ ರಿವರ್ಸ್ ಫಾಗ್ ಲ್ಯಾಂಪ್, ಸ್ಪಾಯ್ಲರ್ ವಿತ್ ಸ್ಟಾಪ್ ಲ್ಯಾಂಪ್. ಎಕ್ಸ್ಟೀರಿಯರ್ ಮುಗಿತು, ಈಗ ಇಂಟೀರಿಯರ್ ಗೆ ಎಂಟ್ರಿ ಕೊಡೋಣ. ವೈರ್ಲೆಸ್ ಕಾರ್ ಕೀ ಜೊತೆಗೆ TFT ಕಾರ್ಡ್ ಆಪ್ಷನ್ ಕೂಡ ಇದೆ. ಕಾರ್ ಕೀ ತಗೊಂಡು ಹತ್ರ ಹೋದ್ರೆ ಕಾರ್ ಅನ್ಲಾಕ್ ಆಗುತ್ತೆ, ಹಾಗೆ ದೂರ ಬಂದ್ರೆ ಆಟೋಮೆಟಿಕ್ ಕಾರ್ ಲಾಕ್ ಆಗುತ್ತೆ. ಸೂಪರ್ ವಿಷಯ ಅಂದ್ರೆ ಇಲ್ಲಿ ಹೆಚ್ಚು ರೀಸೈಕಲ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿರೋದು. ಜೊತೆಗೆ ಕ್ಲಮ್ಸಿ ಅನ್ಸಲ್ಲ, ತುಂಬಾ ನೀಟ್ ಅಂಡ್ ಡೀಸೆಂಟ್ ಆಗಿ ಕಾಣುತ್ತೆ. ಸ್ಟೇರಿಂಗ್ ವೀಲ್ಸ್ ವಿತ್ ಕ್ರೂಸ್ ಕಂಟ್ರೋಲ್, ಗೇರ್ ಸೆಲೆಕ್ಷನ್ ಕೂಡ ರೈಟ್ ಸೈಡ್ ಅಲ್ಲಿ ಇದೆ. ಸಖತ್ ಫೀಚರ್ ಅಂದ್ರೆ ಅದು ಈ ಸೆನ್ಸಾರ್. ಇದರಲ್ಲಿ ಡ್ರೌನಿ ಸೀನ್ ಸೆನ್ಸಾರ್ ಡಿಟೆಕ್ಟರ್ ಇದೆ, ಡ್ರೈವರ್ ಗೆ ವಾರ್ನಿಂಗ್ ಕೊಡೋಕೆ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ವಿತ್ ಆಲ್ ಕಾರ್ ಫೀಚರ್ಸ್ ಇನ್ಕ್ಲೂಡೆಡ್. 12.3 ಇಂಚ್ ವರ್ಟಿಕಲ್ ಗೂಗಲ್ ಪವರ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದರಲ್ಲಿ GPS, OVRMs ಕಂಟ್ರೋಲ್ಸ್, ಹೆಡ್ ಲ್ಯಾಂಪ್ಸ್, ಕ್ಯಾಮೆರಾ ಫೀಚರ್ಸ್, HVAC ಕಂಟ್ರೋಲ್ಸ್ ಅಂತ ಎಲ್ಲ ಇನ್ಕ್ಲೂಡ್ ಆಗಿದೆ. ಇದರ ಕೆಳಗೆ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜರ್, ಫೋನ್ ಅಥವಾ ಐಪ್ಯಾಡ್ ಸ್ಟೋರೇಜ್ ಸ್ಪೇಸ್. ಇನ್ನು ಜಾಸ್ತಿ ಸ್ಟೋರೇಜ್ ಬೇಕಂದ್ರೆ ಇದನ್ನ ಓಪನ್ ಮಾಡಬಹುದು. ಇಲ್ಲಿ ನಿಮ್ಗೆ 2 Type C ಪೋರ್ಟ್ ಸಿಗುತ್ತೆ. ಡ್ರೈವರ್ ಅಂಡ್ ಪ್ಯಾಸೆಂಜರ್ ಆರ್ಮ್ರೆಸ್ಟ್ ವಿತ್ ಫ್ರಂಟ್ ಅಂಡ್ ರೇರ್ ವಿಂಡೋ ಕಂಟ್ರೋಲರ್ಸ್, ಕಪ್ ಹೋಲ್ಡರ್ಸ್ ಕೂಡ ಇದರಲ್ಲೇ ಇನ್ಕ್ಲೂಡ್ ಮಾಡಿದ್ದಾರೆ. ಟಾಪ್ ಅಲ್ಲಿ IVRM ನೈಟ್ ಲ್ಯಾಂಪ್ ಜೊತೆಗೆ ಸಮ್ ಫೀಚರ್ಸ್ ಬಟನ್ಸ್ ಇದೆ. ಜೊತೆಗೆ ಈ ಬಿಗ್ ಸನ್ ರೂಫ್. ಸೀಟ್ಸ್ ಅಂತೂ ಸಖತ್ ಕಂಫರ್ಟ್ ಇತ್ತು. ಅಂಡರ್ ಥೈ ಸಪೋರ್ಟ್ ಕೊಟ್ಟಿದ್ದಾರೆ ಅಂಡ್ ಇದು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಆಗಿರುತ್ತೆ. ಲೆವೆಲ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್. ಡ್ರೈವರ್ ಸೈಡ್ ಡೋರ್ ಅಲ್ಲಿ ಆರ್ಮ್ರೆಸ್ಟ್ ಜೊತೆಗೆ ಡೋರ್ ಹ್ಯಾಂಡಲ್ಸ್ ಇದೆ. ಸ್ಪೆಷಲ್ ಅಂದ್ರೆ ಈ ದೊಡ್ಡ ಹಾರ್ಮನ್ ಕಾರ್ಡನ್ ಸೌಂಡ್ ಬಾರ್. ಸೌಂಡ್ ಎಫೆಕ್ಟ್ ಅಂತೂ ಮ್ಯಾಸಿವ್ ಆಗಿತ್ತು. ಪ್ಯಾಸೆಂಜರ್ ಸೈಡ್ ಕೂಡ ಲೆಗ್ ರೂಮ್ ಸ್ಪೇಷಿಯಸ್ ಆಗಿನೇ ಇದೆ. ರೇರ್ ಸೀಟ್ಸ್ ಅಲ್ಲಿ 3 ಹೆಡ್ ರೆಸ್ಟ್ ಇದೆ. ಆರ್ಮ್ ರೆಸ್ಟ್ ಆಬ್ಸೆಂಟ್ ಆಗಿದೆ. ಕಂಫರ್ಟ್ ಕೂಡ ಚೆನ್ನಾಗಿದೆ. ಲೆಗ್ ರೂಮ್ ಓಕೆ ಅನ್ಸ್ತು. 5.7 ಇರೋ ನನಗೆ ಹೆಡ್ ರೂಮ್ ಜಾಸ್ತಿನೇ ಇದೆ ಅನ್ಕೊಂಡೆ. ಫ್ರಂಟ್ ಸೀಟ್ಸ್ ಅಲ್ಲಿ ಪಾಕೆಟ್ಸ್ ಬರುತ್ತೆ. ಟಾಪ್ ರೈಟ್ ಅಲ್ಲಿ ನೈಟ್ ಲ್ಯಾಂಪ್ ಜೊತೆಗೆ ಹುಕ್ ಕೊಟ್ಟಿದ್ದಾರೆ. ಮುಂದೆ ವಿಂಡೋ ಕಂಟ್ರೋಲರ್ಸ್ ಜೊತೆಗೆ 2 Type C ಪೋರ್ಟ್ಸ್. ಬೂಟ್ ಸ್ಪೇಸ್ ಓಪನ್ ಮಾಡಕ್ಕೆ 2 ಆಪ್ಷನ್ ಇದೆ. ಟೋಟಲ್ ಸ್ಪೇಸ್ 318 ಲೀಟರ್ಸ್. ಲಗೇಜ್ ಹುಕ್ಸ್ ಇದೆ. ಸ್ಪೇರ್ ವೀಲ್ ಕೂಡ ಇಲ್ಲಿ ಆಬ್ಸೆಂಟ್ ಆಗಿದೆ. ಫ್ರಂಟ್ ಅಲ್ಲಿ 7 ಲೀಟರ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನ 272 HP ಇರೋ ಈ ಎಲೆಕ್ಟ್ರಿಕ್ ಮೋಟಾರ್ ವಿತ್ 343 ನ್ಯೂಟನ್ ಮೀಟರ್ ಇರೋ ವೆಹಿಕಲ್ ಹೆಂಗ್ ಫೀಲ್ ಆಗುತ್ತೆ ಹೇಳ್ತೀನಿ ಬನ್ನಿ. ಇದರಲ್ಲಿ ಇನ್ಸ್ಟಾಲ್ ಮಾಡಿರೋ ಬ್ಯಾಟರಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಆಗಿರುತ್ತೆ. ಜೊತೆಗೆ 8 years ವಾರಂಟಿ ಒಂದಿಗೆ ಬರುತ್ತೆ. ನೀವು ಗಾಡಿನ ಎಷ್ಟೇ ಸ್ಪೀಡ್ ಆಗಿ ಡ್ರೈವ್ ಮಾಡಿದ್ರು 100 km ಸ್ಪೀಡ್ ಅಲ್ಲಿ ಹೋದ್ರೂ ಲಿಟರಲಿ ಕ್ವೈಟ್ ಅಂಡ್ ಕಾಮ್ ಆಗಿತ್ತು ಕಾರ್ ಒಳಗಡೆ. ವೈಬ್ರೇಷನ್ ಅಂಡ್ ಹಳ್ಳಗಳು ಕೂಡ ಅಷ್ಟು ಫೀಲ್ ಆಗೋದಿಲ್ಲ. ಎಲೆಕ್ಟ್ರಿಕ್ ಗಾಡಿನೇ ಆದ್ರೂ 0 to 100 km/h ಬರೀ 5.7 seconds ಅಲ್ಲಿ ನಾನ್ ಫೀಲ್ ಮಾಡಿದೆ. ಓವರ್ ಆಲ್ ಕೋ ಡ್ರೈವರ್ ಎಕ್ಸ್ಪೀರಿಯನ್ಸ್ ಆಗಿ ನನಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್ ಅನಿಸ್ತು. ವಿಡಿಯೋ ಮಾಡಕ್ಕೆ ಸಪೋರ್ಟ್ ಮಾಡಿದ್ದು ರೇಸ್ ಕೋರ್ಸ್ ರೋಡ್ ಅಲ್ಲಿ ಇರೋ ಮಾರ್ಷಿಯಲ್ ಮೋಟಾರ್ಸ್. ಇನ್ನು ಹೆಚ್ಚು ಡೀಟೇಲ್ಸ್ ಬೇಕಂದ್ರೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಮಿಸ್ಟರ್ 2001 ಸೈನಿಂಗ್ ಆಫ್.